ರಾಜರ ಆಡಳಿತ ವ್ಯವಸ್ಥೆಯು ಬಹುತೇಕ ದೇಶಗಳಲ್ಲಿ ಇಲ್ಲವಾಗಿದೆ. ಆದರೆ ಕೆಲವು ಬೆರಳೆಣಿಕೆಯ ರಾಷ್ಟ್ರಗಳಲ್ಲಿ ಇದು ಸೀಮಿತ ಅಥವಾ ಕೆಲವು ಸಾಂವಿಧಾನಿಕ ಅಧಿಕಾರಗಳೊಂದಿಗೆ ನಡೆಸಲ್ಪಡುತ್ತಿದೆ. ಆದರೆ ಅವರಿಗೆ ರಾಜರು ಅಥವಾ ರಾಣಿಯರು ಎಂಬ ಹೆಸರು ಮಾತ್ರ ಹೊಂದಿರುತ್ತಾರೆ. ಅವರ ಕೆಲವೊಂದು ಆಚರಣೆಗಳು, ಸಂಪ್ರದಾಯಗಳು ವಿಚಿತ್ರವಾಗಿರುತ್ತದೆ. ಅಂತಹ ಒಂದು ಸಂಪ್ರದಾಯ ಈ ದೇಶದಲ್ಲಿದೆ. ಹೆಚ್ಚಿನ ದೇಶಗಳಲ್ಲಿ ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಇಲ್ಲಿ ನಾಗರಿಕರು ತಮ್ಮ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ಸರ್ಕಾರಗಳು ಸಾರ್ವಜನಿಕ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ ಅವರನ್ನು ಅಧಿಕಾರದಿಂದ ಕಿತ್ತೊಗೆಯಲೂಬಹುದು. ಆದರೂ ಇನ್ನೂ ಕೆಲವು ದೇಶಗಳಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಾಗಿಲ್ಲ. ರಾಜರು ಇನ್ನೂ ಆಳ್ವಿಕೆ ನಡೆಸುತ್ತಾರೆ. ತಮ್ಮದೇ ಆದ ಅಗತ್ಯಗಳಿಗೆ ಸರಿಹೊಂದುವಂತೆ ಕಾನೂನುಗಳನ್ನು ರಚಿಸುತ್ತಾರೆ. ಅಂತಹ ಒಂದು ಪ್ರದೇಶ ಆಫ್ರಿಕನ್ ದೇಶವಾದ ಸ್ವಾಜಿಲ್ಯಾಂಡ್. ಇದನ್ನು ಈಗ ಎಸ್ವಾಟಿನಿ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ. ಈ ರಾಷ್ಟ್ರದ ರಾಜ ಒಂದು ವಿಚಿತ್ರವಾದ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದಾನೆ. ಇಲ್ಲಿನ ರಾಜ ಪ್ರತಿ ವರ್ಷ ಕನ್ಯೆ ಹುಡುಗಿಯನ್ನು ಮದುವೆಯಾಗುತ್ತಾನೆ. ಹೀಗಾಗಿ ಆತನಿಗೆ ಅಸಂಖ್ಯಾತ ಪತ್ನಿಯರು ಹಾಗೂ ಲೆಕ್ಕವಿಲ್ಲದಷ್ಟು ಮಕ್ಕಳಿದ್ದಾರೆ. ರಾಜನು ಪ್ರತಿ ವರ್ಷ ಈ ಹುಡುಗಿಯರಲ್ಲಿ ಒಬ್ಬಳನ್ನು ತನ್ನ ಹೊಸ ರಾಣಿಯಾಗಿ ಆರಿಸಿಕೊಳ್ಳುತ್ತಾನೆ. ಇನ್ನೂ ಆಶ್ಚರ್ಯದ ಸಂಗತಿಯೆಂದರೆ ಈ ಹುಡುಗಿಯರು ರಾಜ ಮತ್ತು ಇಡೀ ಸಮುದಾಯದ ಮುಂದೆ ಬಟ್ಟೆಯಿಲ್ಲದೆ ಈ ಸಾಂಪ್ರದಾಯಿಕ ನೃತ್ಯವನ್ನು ಪ್ರದರ್ಶಿಸುತ್ತಾರೆ. 2018ರಲ್ಲಿ ಸ್ವಾಜಿಲ್ಯಾಂಡ್ನ ಸ್ವಾತಂತ್ರ್ಯದ 50ನೇ ವಾರ್ಷಿಕೋತ್ಸವದಂದು ರಾಜನು ದೇಶದ ಹೆಸರನ್ನು ಇಸ್ವಾಟಿನಿ ಸಾಮ್ರಾಜ್ಯ ಎಂದು ಬದಲಾಯಿಸಿದ್ದ. ಈ ಸಣ್ಣ ದೇಶವು ದಕ್ಷಿಣ ಆಫ್ರಿಕಾ ಮತ್ತು ಮೊಜಾಂಬಿಕ್ ಬಳಿಯಿದೆ. ಈ ಸಂಪ್ರದಾಯವು ದೇಶದ ಅನೇಕ ಯುವತಿಯರಿಂದ ಟೀಕೆಗಳನ್ನು ಎದುರಿಸಿದೆ ಮತ್ತು ಕೆಲವರು ಮೆರವಣಿಗೆಯಲ್ಲಿ ಭಾಗವಹಿಸಲು ನಿರಾಕರಿಸಿದ್ದಾರೆ. ಈ ಪ್ರತಿಭಟನೆಯ ಬಗ್ಗೆ ರಾಜನಿಗೆ ತಿಳಿದಾಗ ಅವರ ಕುಟುಂಬಗಳಿಗೆ ಭಾರೀ ದಂಡ ವಿಧಿಸಿದ್ದಾನೆ. ದೇಶದ ಜನಸಂಖ್ಯೆಯ ಹೆಚ್ಚಿನ ಭಾಗವು ತೀವ್ರ ಬಡತನದಿಂದ ಹೋರಾಡುತ್ತಿರುವಾಗ ರಾಜ ಐಷಾರಾಮಿ ಜೀವನ ಶೈಲಿ ನಡೆಸುತ್ತಿದ್ದಾನೆ ಎನ್ನುವ ಆರೋಪಗಳು ಇಲ್ಲಿನ ರಾಜನ ಮೇಲಿದೆ.